ನೋಡಿ ಇದೆ ಸ್ಟಾರ್ಟಿಂಗ್ ಪಾಯಿಂಟು, ಈ ಫೋರ್ಟ್ಗೆ ಹೋಗುವಂಥ ದಾರಿ. ಎಷ್ಟೋ ಸುರಂಗ ಮಾರ್ಗಗಳಿದ್ದಾವಂತೆ, ಯಾರಿಗೂ ಗೊತ್ತಿಲ್ಲ. ಇಲ್ಲಿಂದ ಸುರಂಗ ಮಾರ್ಗಗಳು ಅನಿಸುತ್ತೆ, ಎಲ್ಲೆಲ್ಲಿ ಹೋಗುತ್ತೋ ಏನೋ. ಈ ಜಾಗದಿಂದ ಚನ್ನರಾಯಪಟ್ಟಣಕ್ಕೆ ಹೋಗುವಂಥ ದಾರಿ ಕೂಡ ಇದೆ ಅಂತ. ಇಲ್ಲಿ ಹೋಗೋದಕ್ಕೂ ಭಯ ಆಗ್ತೈತೆ. ಇಂಥ ಚನ್ನರಾಯಪಟ್ಟಣ ಇಲ್ಲ ಅಂದ್ರೆ ಒಂದು 100 ಕಿಲೋಮೀಟ್ರ್ ಮೇಲೆ ಐತೆ, ಅಷ್ಟು ದೂರಕ್ಕೊಂದು ದಾರಿ ಇದೆ ಅಂತೆ. ಸ್ನೇಹಿತರೆ, ಆಲ್ಮೋಸ್ಟ್ ಸಕಲೇಶಪುರ ಹತ್ರ ಬಂದಿದ್ದೀವಿ. ಅಲ್ಲಿಂದ ಒಂದು 17ರಿಂದ 18 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಹೊಟ್ಟಿದ್ದೀವಿ. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗೋಯ್ತೀವಿ ಅಂದ್ಕೊಳ್ಳಿ. ನಾನು ಅದೇ ಇವಾಗ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತಂದರೆ, ಸಕಲೇಶಪುರ ಹೋಗಿ ಅಲ್ಲಿಂದ ರೂಮ್ ಮಾಡಿಬಿಡೋಣ. ಸಕಲೇಶಪುರದಲ್ಲಿ ರೂಮ್ ಮಾಡಿ ಸ್ವಲ್ಪ ಐಟಮ್ಗಳು ಜಾಸ್ತಿ ಇದೆ, ಅಂದರೆ ಲಗೇಜ್ ಇದೆಯಲ್ಲ, ಅದಕ್ಕೇ ಸಕಲೇಶಪುರದಲ್ಲಿ ರೂಮ್ ಮಾಡಿ ಅಲ್ಲಿಂದ ಬೇಕಾದ್ರೆ ಒಂದು ಬ್ಯಾಗ್ ಹಾಕ್ಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಂಫರ್ಟ್ ಇರುತ್ತೆ. ಸುಮ್ಮನೆ ಈ ಬ್ಯಾಗೆಲ್ಲ ಹಾಕೋ ಮತ್ತೆ ಹೋಗು ಹತ್ತು ಟ್ರೆಕ್ಕಿಂಗ್ ಏನಾರು ಇತ್ತು ಅಂತಂದರೆ ಹಿಂಸೆ ಆಗ್ಬಿಡುತ್ತಿದೆಲ್ಲ. ಅದಕ್ಕೇ ಫಸ್ಟು ರೂಮ್ ಮಾಡಿ ಅದನ್ನೆಲ್ಲ ಲಗೇಜೆಲ್ಲ ಅಲ್ಲಿ ಇಟ್ಬಿಟ್ಟು ನಾನು ಬೇಕಾಗಿರೋ ವಸ್ತು ಮಾತ್ರ ಎತ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪಯಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಫಸ್ಟು ರೂಮ್ ಮಾಡ್ತೀನಿ. ರೂಮ್ ಮಾಡಿ ನಾನು ಸಿಗ್ತೀನಿ ನಿಮಗೆ. ಇಲ್ಲಾಂದರೆ ಅದಕ್ಕಿಂತ ಮುಂಚೆನೇ ಸಿಕ್ಕಿದ್ರು ಸಿಕ್ತೆ. ಸಕಲೇಶಪುರದಲ್ಲಿ ಸಿಗೋಣ ಬನ್ನಿ. ನೋಡಿ ಎಷ್ಟು ಚಂದ ಅಲ್ವಾ. ಸಕಲೇಶಪುರ ಎಂಟ್ರಿ ಕೊಟ್ಟಿದ ತಕ್ಷಣ ಫುಲ್ ನೇಚರ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ನೇಚರ್ ಇದೆ. ಇಲ್ಲಿಂದ ಫುಲ್ಲು ಬರೀ ಕಾಡು ಥರನೇ, ಒಂಥರ ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ ಆ ಥರನೇ ಬರೀ ನೇಚರೇ ಸಿಗುತ್ತೆ ಇವಾಗ. ಅದು ನೋಡೋಕ್ಕೆ ಎಷ್ಟು ಚಂದ. ಇನ್ನೇನು ಸಿಟಿ ಒಳಗೆ ಹತ್ತತ್ರ ಬಂದ್ಬಿಟ್ವಿ. ಇಲ್ಲೇ ಎಲ್ಲಾದರೂ ಒಂದು ರೂಮ್ ನೋಡಿ ರೂಮ್ ಮಾಡಿಬಿಡ್ಬೇಕು. ನೋಡೋಣ ಎಲ್ಲಿ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅಂತ. ಇದು ಮೇನ್ ಸಕಲೇಶಪುರ ಮಾರ್ಕೆಟು, ಬಸ್ ಸ್ಟ್ಯಾಂಡು ಎಲ್ಲ ಇಲ್ಲೇ ಬರೋದು. ಫುಲ್ ಜಾಮ್ ಆಗ್ಬಿಟ್ಟದೆ. ಇಲ್ಲಿಂದ ಸ್ವಲ್ಪ ಆಚೆ, ಅಂದರೆ ಈ ಎಕ್ಸಾಕ್ಟ್ ಸಿಟಿ ಒಳಗೆ ಬೇಡ ನಮಗೆ, ಸ್ವಲ್ಪ ಆಚೆ ನಿನ್ನ ಒಂದು 2-3 ಕಿಲೋಮೀಟ್ರ್ ದೂರದಲ್ಲಿ ಯಾವ್ದಾದ್ರು ರೂಮ್ ನೋಡಬೇಕು. ಯಾಕಂದರೆ ಇಲ್ಲಿ ಅಂದರೆ ಗಾಡಿಗಳೆಲ್ಲ ಓಡಾಡ್ತಾ ಇರ್ತದೆ, ಎಲ್ಲ ತಲೆನೋವು, ಸೌಂಡು. ಅದಕ್ಕೆ ಸ್ವಲ್ಪ ಆಚೆ ಹೋಗಿ ಮಾಡ್ತೀನಿ. ಇದೇ ರೂಮು, ಒಬ್ಬನೇ ಇರೋದು, ಡಬಲ್ ಬೆಡ್ ಇದೆ. ಬಂದಿದ್ದೀವಿ ಇವಾಗ. ಎಲ್ಲ ಇನ್ನೇನಿಲ್ಲ, ಬರೀ ಜಸ್ಟ್ ಲಗೇಜ್ ಇಡೋಕ್ಕೋಸ್ಕರ ಮಾಡಿದ್ವಿ. ಸಕಲೇಶಪುರ ಮೇನ್ ಸಿಟಿ ಒಳಗೆ ಇದು ಇರೋದು. 900 ರುಪೀಸ್ ಪರ್ ಡೇಗೆ ತೊಗೊಂಡ್ರು ಚಾರ್ಜಸ್ಸು. ಇನ್ನೇ ನೆಕ್ಸ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇಲ್ಲೇ ಒಂದು ಹತ್ರದಲ್ಲಿ ಮಜರಂಗಾಬಾದ್ ಫೋರ್ಟ್ ಅಂತ ಒಂದಿದೆ, ಮಜರಂಗಾಬಾದ್ ಫೋರ್ಟ್ ಅಂತ. ಆ ಜಾಗಕ್ಕೆ ಹೋಗ್ತೀನಿ, ನಿಮಗೂ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಫುಲ್ಲು ಸ್ಟಾರ್ ಶೇಪಲ್ಲಿದೆ. ಮೇನ್ ಸಕಲೇಶಪುರದಲ್ಲಿ ಹೈಲೈಟ್ ಅಂದರೆ ಅದೇನೇ ಇರೋದು. ಅಲ್ಲಿಗೆ ಹೋಗ್ತೀನಿ ನೆಕ್ಸ್ಟು, ನೋಡೋಣ ಬನ್ನಿ. ಇದೇ ಲಾಡ್ಜ್ ಇಲ್ಲೇ ಇರೋದು, ಹೋಟೆಲ್ ಗೀಟೆಲ್ ಎಲ್ಲ ಇಲ್ಲೇ ಇದೆ ಅಕ್ಕಪಕ್ಕ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಟೈಮ್ ಬಂದು ಉಲ್ಟಾ ಹಾಕೊಂಬಿಟ್ಟಿನಿ ವಾಚು. ಟೈಮ್ 1:15 ಆಗಿದೆ, 1:25 ಟೈಮು. ಇವಾಗ ಇಲ್ಲಿಂದ ಹೊಡ್ತಾಯಿದ್ದೀನಿ ನಾನು. ನಾನು ಇರೋ ಲಾಡ್ಜಿಂದ ಒಂದು 4 ಕಿಲೋಮೀಟರ್ ಅಷ್ಟೇ ಅದು ಫೋರ್ಟ್ ಇರೋದು. ಅದಕ್ಕೆ ಒಂದು ಕಾಲು ಇನ್ನೂ ಬೇಕಾದಷ್ಟು ಟೈಮ್ ಐತೆ ನನಗೆ ತಿರುಗಾಡೋದಕ್ಕೆ. ಅದಕ್ಕೆ ಆದರೆ ಹಂಗೇ
ಒಂದು ವ್ಯೂ ಪಾಯಿಂಟು ಕೂಡ ಇದೆ, ಅದೊಂದು ಸ್ವಲ್ಪ ದೂರ ಇದೆ ಇಲ್ಲಿಂದ. ಬಟ್ ಟೈಮ್ ತುಂಬ ಇರೋದ್ರಿಂದ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಇವಾಗ ಹೊರಟಿದ್ದೀನಿ, ಇಲ್ಲಿಂದ ಒಂದು 5-10 ನಿಮಿಷದಲ್ಲಿ ಫೋಟೋ ಹತ್ರ ಹೋಗ್ಬಿಡ್ತೀನಿ. ಬರೀ ಸಿಗುವ ಮುಂದೆ ಸ್ವಲ್ಪ ನೋಡಿ, ಇಲ್ಲೇ ಇರೋದದು ಫೋಟೋ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹತ್ಬೇಕು ಮೇಲೆ. ಇದು ನಡ್ಕೊಂಡು ಹೋದರೆ ಫೋಟೋ ಸಿಗೋದು ನಿಮಗೆ. ತೋರಿಸ್ತೀನಿ. ಬಂದಿದ್ದೀನಿ, ಗಾಡಿಯಲ್ಲೇ ಪಾರ್ಕ್ ಮಾಡಿಬಿಟ್ಟು. ಇವಾಗ ನೋಡಿ, ಇದೆ ಸ್ಟಾರ್ಟಿಂಗ್ ಪಾಯಿಂಟು. ಈ ಫೋಟೋಗೆ ಹೋಗುವಂಥ ದಾರಿ. ಸ್ಟೆಪ್ಸ್ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. 200 ಚಿಲ್ಲರೆ ಸ್ಟೆಪ್ಸ್ ಏನೋ ಇದೆ ಇಲ್ಲಿ, ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ನೋಡೋಣ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು. ಏನು ಗುರಲ್ಲಿ ಡ್ರೋನ್ ಹಾಕೋಂಗಿಲ್ಲ ಅಂತ ಹಾಕ್ಬಿಟ್ಟಾರೆ ಬೋರ್ಡು. ಅದು ಇಷ್ಟು ದೂರ ಬಂದು ಡ್ರೋನ್ ಹಾಡ್ತೀನಿ ಅಂತ ಹಿಂಗೆ. ಯಾವ ಥರ ಇದೆ ನೋಡೋಣ, ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಪೊಲೀಸವ್ರು ಬೇರೆ ಗೊತ್ತಿದ್ರು ಡ್ರೋನೇ ಆಡ್ಸಂಗಿಲ್ಲ ಇಲ್ಲಿ ಅಂತ ಅಂದ್ಬಿಟ್ರು. ಡ್ರೋನ್ ಆಡ್ಸಂಗಿಲ್ಲ ಅಂತ ಇಲ್ಲಿ. ವ್ಯೂ ಬಿಸಿಲು ಹೊಡಿತೈತೆ. ಬೆಳಗ್ಗೆಯಿಂದ ಮಳೆ ಇತ್ತು, ಇವಾಗ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ನೋಡ್ರಿ ಹೆಂಗೈತೆ. ಪರ್ಮಿಷನ್ ಇಲ್ಲ. ಒಂದು ಇಮೇಜ್ ಹಾಕ್ತೀನಿ ಮೇಲ್ಗಡೆಯಿಂದ ಹಿಂಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಅದನ್ನು ನೋಡಿ ಬೇಜಾರು ಮಾಡ್ಕೊಬಿಟ್ರಿ. ನೆಕ್ಸ್ಟ್ ಇನ್ನೂ ಮಸ್ತಾಗಿ ತೋರಿಸ್ತೀನಿ. ಇಲ್ಲಿ ಪರ್ಮಿಷನ್ ಇಲ್ಲ, ಅದರಿಂದ ಅಷ್ಟೇ. ಎಷ್ಟೋ ಸುರಂಗ ಮಾರ್ಗಗಳಿದಾವಂತೆ, ಯಾರಿಗೂ ಗೊತ್ತಿಲ್ಲ. ಇಲ್ಲಿಂದ ಈ ಜಾಗದಿಂದ ಚನ್ನರಾಯಪಟ್ಟಣಕ್ಕೆ ಹೋಗುವಂಥ ದಾರಿ ಕೂಡ ಇದೆ ಅಂತ ಇಲ್ಲಿ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಇದುವರೆಗೂ ಯಾರು ಹೋಗೂ ಇಲ್ಲ. ಹೇಳ್ತಾರೆ ಎಲ್ಲರೂ ಇದೆ ಅಂತ. ಇಲ್ಲಿಂದ ಚನ್ನರಾಯಪಟ್ಟಣ ಇಲ್ಲ ಅಂದ್ರೆ ಒಂದು 100 ಕಿಲೋಮೀಟ್ರ್ ಮೇಲೆ ಐತೆ. ಅಷ್ಟು ದೂರಕ್ಕೊಂದು ದಾರಿ ಇದೆಯಂತೆ. ಯಾವ ಥರ ಇದೆ ನಿಜಾನ ಸುಳ್ಳು ಅದಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರೂ ಹೇಳ್ತಾರೆ. ಇನ್ನೇನು ಮಾಡೋಣ, ಇಲ್ಲೇನು ವರ್ಕೌಟ್ ಇಲ್ಲ. ಇಲ್ಲಿಂದ ಬೇರೆ ಕಡೆ ಹೋಗೋದೇ ಒಳ್ಳೆಯದು. ಇದೇನು ಆಗಿನ ಕಾಲದಲ್ಲಿ ಏನಿತ್ತಪ್ಪ, ಏನೋ ಒಳ್ಳೆ ಕಲ್ಯಾಣಿ ಥರ ಮಾಡಿರ್ತಾರೆ. ನೀರು ಸ್ಟೋರೇಜ್ ಮಾಡೋದಕ್ಕೇನೋ ಇತ್ತೇನೋ ಅವಾಗ, ಗೊತ್ತಿಲ್ಲ. ಒಳ್ಳೆ ಪ್ಲಸ್ ಪಾಯಿಂಟ್ ಥರ ಐತೆ. ಇಲ್ಲಿಂದ ಸುರಂಗ ಮಾರ್ಗಗಳು ಅನಿಸುತ್ತೆ, ಎಲ್ಲೆಲ್ಲಿ ಹೋಗುತ್ತೋ ಏನೋ. ಸರಿಯಾಗೈತೆ, ಹೋಗೋದಕ್ಕೂ ಭಯ ಆಗ್ತೈತೆ. ಏನೇನು ಇರ್ತಾವೋ ಏನೇನಿರಲ್ವೋ, ಯಾಕೆ ಬೇಕು ನಮಗೆ. ಬನ್ನಿ ಹೋಗುವ. ಮತ್ತು ಇಲ್ಲಿ ಇದು ನೋಡಿ ಯಾವ ಥರ ಇದೆ. ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಪಡ್ತೈತಿ ನೋಡಿ, ಏನು ಕಥೆನೋ ಗೊತ್ತಲೆ. ಅದು ಹೋಗೋದಕ್ಕೆ ಭಯ ಆಗ್ತೈತಿ. ಆಗಿನ ಕಾಲದಲ್ಲಿ ಮಾಡೋದಿದೆಲ್ಲ ಇಲ್ಲಿಂದ ಐತೆ. ಏನಕ್ಕೋಸ್ಕರ ಮಾಡೋರು ಗೊತ್ತಿಲ್ಲ ನನಗಂತೂ. ಈ ಜಾಗ ಎಲ್ಲ ಏನಕ್ಕೋಸ್ಕರ ಮಾಡೋರು ಅಂತ ನನಗೆ ಗೊತ್ತಿಲ್ಲ. ನಿಮಗೇನೋ ಗೊತ್ತಿರೋ ಒಂದು ಕಮೆಂಟ್ ಹಾಕಿ ತಿಳಿಸಿ, ನಮಗೆ ಸ್ವಲ್ಪ ನಾವು ತಿಳ್ಕೊತೀವಿ. ವಿಚಿತ್ರವಾಗೈತೆ. ಇಲ್ಲಿ ಆ್ಯಕ್ಚುಲಿ ಏನೊಂದು ಸೀನ್ ಅಂತಂದರೆ, ಇಲ್ಲಿ ಡ್ರೋನ್ ಹಾರಿಸ್ಬೇಕು ಅಂತಂದರೆ ಬ್ಯಾಂಗ್ಳೂರಿಂದ
ಪರ್ಮಿಷನ್ ಲೆಟರ್ ತೊಗೊಬರ್ಬೇಕು. ಅಂದರೆ ಲೈಕ್ ಪರ್ಮಿಷನ್ ತೊಗೊಂಡು ಎಷ್ಟೋ ಅಮೌಂಟ್ ಫೀಸ್ ಥರ ಇರುತ್ತೆ. ಆ ಫೀಸ್ ಕಟ್ಟಿ 1 or 2 hour ಆ ಥರ ಇರುತ್ತೆ ಇಲ್ಲಿ ಡ್ರೋನ್ ಹಾರಿಸ್ಬೇಕು ಅಂದರೆ. ನೀವು ಹಾರಿಸ್ಕೊಬೋದು ಆರಾಮಾಗೆ. ಇಲ್ಲ ಅಂತಂದರೆ ಇಲ್ಲಿ ಪರ್ಮಿಷನ್ ಇಲ್ಲ ಹಾರಿಸೋದಕ್ಕೆ. ನಾರ್ಮಲ್ ವೀಡಿಯೋ ಫೋಟೋ ಎಲ್ಲ ತೆಕ್ಕೋಬೋದು. ಅದು ಬಿಟ್ಟರೆ ಬೇರೆ ಥರ ಏನು ಪರ್ಮಿಷನ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಟೈಮಿಂದ ನನಗೂ ಗೊತ್ತಿಲ್ಲ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ. ನೆಕ್ಸ್ಟ್ ಟೈಮಿಂದ ಬಂದರೆ ಪರ್ಮಿಷನ್ ತೊಗೊಂಡು ಬಂದು ಪಕ್ಕಾ ಡ್ರೋನಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ 100%. ಈ ಸಲ ಅಷ್ಟೇ ವೀಡಿಯೋ ಮಾಡೋಕ್ಕಾಗಲ್ಲ. ಸರಿ ಬನ್ನಿ ಕೆಳಗೋಣ. ಮತ್ತು ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾಯಿದ್ದೀನಿ. ಅದು ಒಳ್ಳೆ ಮೂವಿ ಶೂಟಿಂಗ್ ಪ್ಲೇಸೇ, ತುಂಬ ಚೆನ್ನಾಗಿದೆ ಆ ಪ್ಲೇಸು. ಅಲ್ಲೆಲ್ಲ ಡ್ರೋನೆಲ್ಲ ಹಾರಿಸ್ಬೋದು ಆರಾಮಾಗೆ, ಯಾರು ಏನು ಅಬ್ಜೆಕ್ಷನ್ ಇಲ್ಲ. ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಬನ್ನಿ ಹೋಗೋಣ.